ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋ ಎಡಿಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋದಲ್ಲಿ ಯಾವುದೇ ಥರ ವಾಟರ್ ಮಾರ್ಕ್ ಇರಲ್ಲ, ತುಂಬ ಒಳ್ಳೆ ಎಫೆಕ್ಟ್ಸ್ ಇದೆ. ಹೇಗೆ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಲೇಸ್ಟೋರಲ್ಲಿ ಹೋಗಿ ವಿಡಿಯೋ ಎಡಿಟರ್ ಅಂತ ಕ್ಲಿಕ್ ಮಾಡಿ. ನಿಮಗೆ ವಿಡಿಯೋ ಎಡಿಟರ್ ಇದೆಯಲ್ಲ, ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಓಪನ್ ಮಾಡ್ಕೊತೀನಿ ಅಂತ ಬರುತ್ತೆ. ಡೌನ್ಲೋಡ್ ಆದಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ. ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಯಾವುದೇದು ಕ್ಲಿಪ್ಗಳು ಬೇಕೋ ಅದನ್ನು ಆ್ಯಡ್ ಮಾಡ್ಕೊತ ಹೋಗಿ. ಕ್ಲಿಪ್ಗಳು ಆ್ಯಡ್ ಮಾಡ್ಕೊತ ಹೋಗ್ತದೆ. ನಿಮಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜಲ್ಲಿ ಯಾವ ಥರ ಆದರೂ ಬೇಕು ಅಂತ ನಿಮ್ಗೆ ಯಾವ ಥರ ವಿಡಿಯೋ ಮಾಡಿರ್ತೀರೋ ಆ ಥರ ಸೈಜಲ್ಲಿರುತ್ತೆ. ನಿಮಗೆ ಯಾವ ಥರ ಎಡಿಟ್ ಮಾಡೋದಕ್ಕೆ ಈಸಿ ಆಗುತ್ತೋ ಈ ಥರ ಫ್ರೇಮಲ್ಲಿ ಇರುತ್ತೆ. ಯಾವ ಫ್ರೇಮ್ ಬೇಕು ನಿಮಗೆ ಅಡ್ಜಸ್ಟಬಲ್ ಮಾಡಿ. ನಾನು ಏನು ಮಾಡಿದ್ದೀನೋ ಆ ಫ್ರೇಮಲ್ಲೇ ಇರುತ್ತೆ, ಅದಕ್ಕೆ ಆ ಫ್ರೇಮಲ್ಲೇ ಇರಲಿ. ನಿಮಗೆ ಫಿಲ್ಟರ್ ಅಂತ ಇದೆ, ಆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಡ್ಜಸ್ಟ್ ಅಂತಿದೆ. ನಿಮಗೆ ಕಲರ್ ಕರೆಕ್ಷನ್ ಸ್ವಲ್ಪ ಡಾರ್ಕ್ ಇದ್ದರೆ ಲೈಟ್ ಮಾಡ್ಕೊಬೋದು. ಸ್ಯಾಚುರೇಷನ್ ಅಂತಿದೆ, ಸ್ಯಾಚುರೇಷನ್ ಸ್ವಲ್ಪ ಕಲರ್ ಗ್ರೇಡಿಂಗ್ ಜಾಸ್ತಿ ಮಾಡುತ್ತೆ. HSL ಅಂದರೆ ನಿಮಗೆ ಎಕ್ಸಾಂಪಲ್ HSL ಗ್ರೀನ್ ಇದೆ, ನಾನು ಕಮ್ಮಿ ಇಕ್ಕಿದ್ದೀನಿ ನೋಡಿ. ಇದನ್ನು ಜಾಸ್ತಿ ಮಾಡ್ಕೊತೀರಾ, ಕಮ್ಮಿ ಮಾಡ್ಕೊತೀರಾ. ಈ ಥರ ಬ್ಲೂ ಇದೆ, ಬ್ಲೂನ ಲೈಟ್ ಮಾಡ್ಕೊಬೋದು, ಡಾರ್ಕ್ ಮತ್ತು ಬ್ಲ್ಯಾಕ್ ಮಾಡ್ಕೊಬೋದು. ಈ ಥರ HSL ಅಲ್ಲಿ ಆಪ್ಷನ್ ಇದೆ. ಮತ್ತು ತುಂಬ ಇದೆ. ಸಿಂಪಲಾಗಿ ನೀವು ಇಲ್ಲೊಂದು ಡಾಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಪೆನ್ಸಿಲ್ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಾರ್ಮಲ್ ಎಫೆಕ್ಟ್ ಇರುತ್ತೆ, ಸ್ಲೈಡಿಂಗು, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೋಡಿ. ಜಸ್ಟ್ ಆಗುತ್ತೆ ರೊಟೇಟ್, ನಿಮ್ಗೆ ಯಾವ್ದು ಬೇಕೋ. ತುಂಬ ಇದೆ ಎಫೆಕ್ಟು. ಆಮೇಲೆ ಎಫೆಕ್ಟ್ ಇದೆ, ಎಫೆಕ್ಟಲ್ಲಿ ಹೋಗಿ ಅದು ಜಸ್ಟ್ ನಿಮ್ಗೆ ಯಾವ ಥರ ಬೇಕೋ ಜಸ್ಟ್ ಅದೆಲ್ಲ ಆದಮೇಲೆ ನಿಮ್ಗೆ ಯಾವ ಥರ ಬೇಕೋ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ತುಂಬಾ ಇದೆ ನೋಡಿ, ತುಂಬಾ ಫೈರು, ತುಂಬ ಎಫೆಕ್ಟ್ಸ್ಗಳಿದೆ. ಯೂಸ್ ಮಾಡಿ. ನೀವು ಆಡಿಯೋ ಬೇಕು ಅಂದರೆ ಆಡಿಯೋ ಪ್ಲಸ್ ಆಡಿಯೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೌಂಡ್ಸ್ ಹಾಕೊಬೋದು, ಅಥವಾ ನಿಮಗೆ ರೀಲ್ಸ್ ಯಾವುದೋ ಡೌನ್ಲೋಡ್ ಮಾಡಿರ್ತೀರ ಅಥವಾ ನಿಮ್ಮ ಹತ್ರ ಇರುತ್ತೆ, ಯಾರೋ ಶೇರ್ ಮಾಡಿರ್ತಾರೆ, ಅದರ ಮೇಲೆ ಎಕ್ಸ್ಟ್ರಾಕ್ಟ್ ಅಂತಿದೆ. ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಿಡಿಯೋ ಇದ್ದಿರೋದು ಆಡಿಯೋಗೆ ಕನ್ವರ್ಟ್ ಆಗಿಬಿಡುತ್ತೆ. ಅದಾದಮೇಲೆ ಜಸ್ಟ್ ಅದಾದಮೇಲೆ ಎಲ್ಲ ನೀವು ಎಡಿಟ್ ಆದಮೇಲೆ ನಿಮ್ಗೆ ಯಾವ ಥರ ಬೇಕೋ ಎಫೆಕ್ಟ್ಸ್ ಬೇಕಾದಮೇಲೆ ತುಂಬ ಇದೆ. ಬಟ್ ಸಿಂಪಲಾಗಿ ಹೇಳಿದ್ದೀನಿ. ಇದು ತುಂಬ ಯೂಟ್ಯೂಬರ್ಗಾಗಲಿ ಅಥವಾ ರಿಲೀಸ್ ಮಾಡೋರ್ಗಾಗಲಿ ತುಂಬ ಯೂಸ್ ಆಗುತ್ತೆ. ಸಿಂಪಲ್ಲಾಗಿ ಯಾವುದೇ ಥರ ವಾಟರ್ ಮಾರ್ಕ್ ಇಲ್ದಿರ ಯೂಸ್ ಮಾಡ್ಬೋದು.
ತುಂಬ ಅಪ್ಲಿಕೇಶನ್ ಚೆನ್ನಾಗಿದೆ. ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಈ ಮಾರ್ಕ್ ಇದೆಯಲ್ಲ, ಬಾಣದ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೆಸಲ್ಯೂಷನಲ್ಲಿ ಬೇಕೋ, ಯಾವ ಕ್ವಾಲಿಟಿಲಿ ಬೇಕೋ ಇಟ್ಕೊಳ್ಳಿ. ಮೀಡಿಯಮ್ ಕ್ವಾಲಿಟಿಲಿ ಇಟ್ಕೊಂಡಿದ್ದೀನಿ. ಹೈ ಕ್ವಾಲಿಟಿ ಬೇಕಂದ್ರೆ ಹೈ ಕ್ವಾಲಿಟಿ ಇಟ್ಕೊಳ್ಳಿ. ಕ್ಲಿಕ್ ಮಾಡೋಣ, ಸೇವ್ ಮಾಡ್ಕೊಳ್ಳಿ. ಅದು ಕನ್ವರ್ಟ್ ಆಗಿ ನಿಮಗೆ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗುತ್ತೆ. ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಆಂಜನೇಯ.